ಧರ್ಮಗೆ ಏನು ಮಾಡ್ಬೋದು ಹಲೋ ಗೈಸ್, ವೆಲ್ಕಮ್ ಟು ಸುಗಿ ಚಾನಲ್. ಇನ್ನು ಒಂದು ನಮ್ಮ ಫಂಕ್ಷನ್ ಉಂಟು. ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲೂ ಫೋನ್ ಎಲ್ಲಿದ್ದಾರೆ ಪ್ರಸಾದನ ಬಂದ್ರು ಗೋವಿಂದ 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 ಗೋವಿಂದ.
ಸ್ಟೇಜ್ ಸೆಟ್ಟಿಂಗ್ ಎಲ್ಲ ಆಗ್ತಾ ಉಂಟು. ಗೈಸ್, ಇಂದಿನ ಕಾರ್ಯಕ್ರಮ ನಮ್ದು DCC ಕ್ಲಬ್ ಅಂತ ಅಂದ್ರೆ ದುರ್ಗಾ ಕಲ್ಚರ್ ಅಂಡ್ ಕ್ರಿಕೆಟ್ ಕ್ಲಬ್ ಇದರ 35ನೇ ವರ್ಷದ ಪ್ರೋಗ್ರಾಮ್ ಆಗ್ತಿದೆ. ಇವರು ಈ ವರ್ಷದ ನಮ್ಮ ಅಧ್ಯಕ್ಷರು, ಕ್ಲಬ್ಬಿನ ಅಧ್ಯಕ್ಷರು ಪ್ರಶಾಂತ್ ಆಚಾರ್ಯ ಅಂತ. ಪ್ರಶಾಂತ್ ಆಚಾರ್ಯ, ಹೇಳಿ ಇವತ್ತಿನ ಕ್ಲಬ್ಬಿನ ಪ್ರೋಗ್ರಾಮ್ ಬಗ್ಗೆ ಏನ್ ಹೇಳಿಕೆ ಬಯಸ್ತೀರಿ? ನಮ್ದು ಕ್ಲಬ್ ಇದ್ದು ಒಂದು 35ನೇ ವರ್ಷದ ಕಾರ್ಯಕ್ರಮ. ಈ ಸಲ ದುರ್ಗಾ ಸಂಭ್ರಮ ಅಂತ ನಾವು ಆಚರಿಸ್ತಿದ್ದೇವೆ. ನಮ್ದು ಮಹಿಳಾ ಮಂಡಳಿ ಇದ್ದು 10ನೇ ವರ್ಷದ ಸಂಭ್ರಮ. ಹಾಗಾಗಿ ನಮ್ದು ಇವತ್ತು ಸಂಜೆಯಿಂದ ಶುರುವಾಗಿ ನಾಳೆ ಒಂದು ಬೆಳಿಗ್ಗೆ ಸಾಧಾರಣ 3 ಗಂಟೆ ತನಕ ಪ್ರೋಗ್ರಾಮ್ ಆಗ್ಲಿಕ್ಕಿದೆ. ಅಂದ್ರೆ ನಮ್ಮ ಊರಿನ ಮಕ್ಕಳಾದ ಅವರಿಗೆ ನಾವೆಲ್ಲ ಯಕ್ಷಗಾನ ಎಲ್ಲ ಕಲಿಸಿದ್ದೇವೆ, ಯಕ್ಷಗಾನ ಭರತನಾಟ್ಯ ಕಲಿಸ್ತಿದ್ದೇವೆ. ಅವರಿಂದ ಯಕ್ಷಗಾನದ್ದು ನೃತ್ಯ ಉಂಟು, ಹಾಗೆ ಭಾಗವತಿಗೆ ಉಂಟು, ಹಾಗೂ ಒಂದು ಶಿವದತ್ತಗಳಿಗೆ ನಾಟಕ ಉಂಟು. ಅಷ್ಟೆಲ್ಲ ಕಾರ್ಯಕ್ರಮ ಇರ್ತದೆ. ಮತ್ತೆ ಗಣ್ಯರಿಗೆ ಸನ್ಮಾನ ಇರ್ತದೆ, ಸಾಧಕರಿಗೆ ಸನ್ಮಾನ ಇರ್ತದೆ, ಮತ್ತೆ ನಮಗೆ ಪ್ರೋತ್ಸಾಹಿಸುವ ಗಣ್ಯರಿಗೆ ಗೌರವಾರ್ಪಣೆ ಇರ್ತದೆ. ಈ ಸಂಸ್ಥೆ ಏನೆಲ್ಲ ಸಾಧನೆಯನ್ನ ಮಾಡಿದೆ 35 ವರ್ಷದಿಂದ? ಸಾಧನೆ ಅಂತ ಹೇಳೋದಕ್ಕಿಂತ ನಾವು ತುಂಬಾ ಸಹಾಯವನ್ನು ಮಾಡಿರ್ತೇವೆ. ತುಂಬಾ ಅಂತ ಏನು ಅಶಕ್ತರಿಗೆ ಹಾಗೂ ನಮ್ದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಹೆಲ್ಪ್ ಮಾಡಿರ್ತೇವೆ. ತುಂಬಾ ಅಂತ ಒಳ್ಳೆ ಕಾರ್ಯಕ್ರಮ ಮಾಡ್ತೇವೆ. ವರ್ಷ ಕೂಡ ನಮ್ದು ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಆಗ್ತದೆ. ಅದರಲ್ಲಿ ಒಂದು 500-600 ಜನ ಪಾಲ್ಪಡಿದ್ದಾರೆ. ಹಾಗೆ ನಮ್ದು ಯಾವಾಗಲೂ ಸೋಷಲ್ ವರ್ಕ್ ಮಾಡ್ತಾ ಇರ್ತೇವೆ ಯಾವಾಗಲೂ ಕೂಡ ನಮ್ದು ಊರಿನಲ್ಲಿ. ಹಾಗೆ ಓಕೆ, ಥ್ಯಾಂಕ್ಸ್. ಪ್ರೋಗ್ರಾಮ್ಗೆ ಪ್ರಿಪರೇಷನ್ ಎಲ್ಲ ನಡೀತಿದೆ. ಸೊ 6 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಉಂಟು. ಕ್ಲಬ್ಬಿನ ಸದಸ್ಯರು ಎಲ್ಲರೂ ಸೇರ್ಕೊಂಡು ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಇವತ್ತು ಬಂದಂತ ಎಲ್ಲ ಜನಗಳಿಗೆ, ಏನು ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲ ಜನಗಳಿಗೆ ಇಲ್ಲಿ ಫ್ರೀಯಾಗಿ ಚರ್ಮುರಿಯನ್ನ ವಿತರಿಸ್ತಾರೆ ಕ್ಲಬ್ಬಿನ ಪ್ರಯುಕ್ತದಿಂದ. ಇವತ್ತಿನ ಕಾರ್ಯಕ್ರಮ ಏನಂದ್ರೆ ನಮ್ಮ ಎಕ್ಕಾರಿನ DCC ಕ್ಲಬ್ ಅಂತ, ಸೊ ದುರ್ಗಾ ಕ್ರಿಕೆಟ್ ಅಂಡ್ ಕಲ್ಚರಲ್ ಕ್ಲಬ್. ಇದು ಕಳೆದ 35 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಿದೆ. ಇಲ್ಲಿನ ಜನಗಳಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ತರದ ಸಹಾಯವನ್ನ ಮಾಡುತ್ತಾ ಈ ಸಂಸ್ಥೆ 35 ವರ್ಷ ಪೂರ್ಣಗೊಳಿಸಿದೆ. ಸೊ ಅದರ ಪ್ರಯುಕ್ತ 35ನೇ ವರ್ಷದ ಪ್ರಯುಕ್ತವಾಗಿ ದುರ್ಗಾ ಸಂಭ್ರಮ ಎಂಬ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಪ್ರಯುಕ್ತ ಇವತ್ತು ನಮ್ಮ ದುರ್ಗಾ ಕಲ್ಚರಲ್ ಕ್ರಿಕೆಟ್ ಕ್ಲಬ್ ಸಂಘದ ಬಾಲಗೋಕುಲ ತಂಡದಿಂದ ನೃತ್ಯ ಕಾರ್ಯಕ್ರಮ ಹಾಗೂ ಯಕ್ಷಗಾನ ಕಾರ್ಯಕ್ರಮ, ಮಹಿಳಾ ಮಂಡಳಿಯಿಂದ ಕೆಲವು ಕಾರ್ಯಕ್ರಮಗಳು ನಡೆಯಲಿದೆ. ಎಕ್ಕಾರು ಇದರ 35ನೇ ವಾರ್ಷಿಕ ಮಹೋತ್ಸವ, ಅದೇ ರೀತಿ ಶ್ರೀ ದುರ್ಗಾ ಮಹಿಳಾ ಮಂಡಳಿ ಎಕ್ಕಾರು ಇದರ ದಸರೋತ್ಸವದ ಅಂಗವಾಗಿ ಎಕ್ಕಾರು ಬಂಟರ ಸಂಘದ ಈ ಮೈದಾನದಲ್ಲಿ ಭವ್ಯವಾದ ವೇದಿಕೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಂದಿರತಕ್ಕಂತ ಎಲ್ಲ ಅಭಿಮಾನಿಗಳನ್ನ, ನಾಗರಿಕರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರಾದಂತ ಶ್ರೀಯುತ ಮಂಜುನಾಥ ಬಡಗೆಕ್ಕರ್, ಅದೇ ರೀತಿ ಹರೀಶ್ ಶೆಟ್ಟಿ ದುರ್ಗಾನಗರ ಇವರು ಬಹಳ ಕ್ಲಪ್ತ ಸಮಯಕ್ಕೆ ಆಗಮಿಸಿದರೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಸುರೇಂದ್ರ ಅವರು ಇದ್ದಾರೆ, ಶ್ರೀ ಜಗದೀಶ್ ಅವರು ಇದ್ದಾರೆ, ಶ್ರೀ ರಾಮ್ ಶೆಟ್ಟಿಗಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ದಯವಿಟ್ಟು ಎಲ್ಲ ಅಭಿಮಾನಿಗಳು, ಅದೇ ರೀತಿ ಸಂಘದ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಕ್ಲಪ್ತ ಸಮಯದಲ್ಲಿ ಈಗ ಮಕ್ಕಳ ನೃತ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಯಾಕಂದ್ರೆ ಸರಿಸುಮಾರು 20ರಷ್ಟು ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿರುವುದರಿಂದ ನಾವು ಸಮಯದ ಪರಿಪಾಲನೆಯನ್ನ ಅಗತ್ಯವಾಗಿ ಮಾಡಬೇಕಾಗಿರುವುದರಿಂದ, ಯಾಕಂದ್ರೆ ಕಾರ್ಯಕ್ರಮಗಳು ಬಹಳಷ್ಟು ಇದೆ. ಅದನ್ನ ಕ್ಲಪ್ತ ಸಮಯಕ್ಕೆ ಮುಗಿಸಿ ನಾಟಕವನ್ನ ಸರಿಯಾದ ಸಮಯಕ್ಕೆ ಪ್ರಾರಂಭಿಸುವುದೇ ನಮ್ಮಲ್ಲಿ ಜವಾಬ್ದಾರಿ ಇದೆ. ಅದರಿಂದ ದಯವಿಟ್ಟು ಎಲ್ಲ ಪ್ರೇಕ್ಷಕ ಬಂಧುಗಳು, ನಾಗರಿಕರು, ಅಭಿಮಾನಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಕೂಡಲೇ ಬಂದು ಆಸೀನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಮಕ್ಕಳ ನೃತ್ಯ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ.
ರಿಜಿಸ್ಟರ್ಡ್ ಹೆಕ್ಕಾರು ಹಾಗೂ ಶ್ರೀ ದುರ್ಗಾ ಮಹಿಳಾ ಮಂಡಳಿ ಹೆಕ್ಕಾರು ಇದರ ದುರ್ಗಾ ಸಂಭ್ರಮ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮ, ಊರಿನ ಹಿರಿಯರಿಗೆ ಸಾಧಕರಿಗೆ ಸನ್ಮಾನ, ಗುರುವಂದನಾ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈಗ ನಾವು ಕೃಷ್ಣಾಪುರದಲ್ಲಿದ್ದೇವೆ. ಇಲ್ಲಿ ಮತ್ತೆ ಮನೆಗೆ ಕಾಲು ನೋವಂತೇನೆ, ಸ್ವಲ್ಪ ಜೂಮ್ ಮಾಡಿ ಮಾಡಿ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಚಾನಲ್. ಇವತ್ತು ನಾವು ನಮ್ಮ ಮನೆಯಲ್ಲಿದ್ದೇವೆ, ಕೃಷ್ಣಾಪುರದಲ್ಲಿದ್ದೇವೆ. ಚಾರ್ ತರ್ಲಿಕ್ಕೆ ಹೋದೆ ನೀಡಿ. ನಮ್ಮ ಮನೆಗೆ ಬಂದಿದ್ದೇವೆ ಈಗ ಮಾಮಿನವರೆಲ್ಲ. ನೋಡಿ ಎಲ್ಲ ಬಂದಿದ್ದಾರೆ. ಇವರು ಹೊಸ ಮದುವೆ ಮತ್ತೆ ಅಲ್ಲಿ ಒಳಗಿದ್ದ ಅವರು ಮತ್ತೆ ಅವರ ಗಂಡ ಅಲ್ಲಿದ್ದಾರೆ. ಮತ್ತೆ ಇವರ ಗಂಡ ನೋಡಿ ಇಲ್ಲಿ ಒಳಗೆ ಇಬ್ಬರಿದ್ದಾರೆ. ಒಳಗೆ ಎಂತ ತೋರಿಸಿದ್ದಾರೆ. ಮತ್ತೆ ಇಲ್ಲಿ ಸದ್ದಕ್ಕ ಇದು ಮಿನಿ ರಚಕ. ಇವರು ಇಲ್ಲಿ ನೋಡಿ ಎಲ್ಲ ಬಂದಿದ್ದಾರೆ ಈಗ. ಇದು ಇವನೇ ಮಾಡಿ ಕಬಾಬು, ಇದು ಪಾಯಸ, ಮತ್ತೆ ಇದು ಮುಂಚಿ, ಅಂಜಲ್ ಇಲ್ಲಿ ಸಾಂಬಾರ್ ಇಲ್ಲಿ ನೋಡಿ ಹೊರಗಿದ್ದಾರೆ ನೆಂಟ್ರು. ಎಂತ ಇದು ಕ್ಯಾಟ್ರಿಂಗ್ ಇವರಿಂದ. ಇಲ್ಲಿ ನೋಡಿ ಇವರಿದ್ದಾರೆ, ಇವರು ಮತ್ತೆ ಇವರು ಮತ್ತೆ ಎಲ್ಲ ಇದ್ದಾರೆ ನೋಡಿ. ಇದು ನನ್ನಮ್ಮ ನೋಡಿ ಎಲ್ಲ. ಇವನ್ ನೋಡಿ, ಇವನು ಫುಲ್ ಇವತ್ತು ಕ್ಯಾಟ್ರಿಂಗ್ ಕೊಡುದು. ಮತ್ತೆ ಇವನು ಕೋಳಿ ಅಂದ್ರೆ ಸಾಯ್ತಾರೆ ಈಗ. ಕಬಾಬ್ ಬನ್ನಿ ಒಳಗೆ ನೋಡಿ ಎಲ್ಲ ಈಗ ಊಟ ಮಾಡ್ತಿದ್ದಾರೆ. ಇವನು ಶ್ರುತಿ ಅಕ್ಕ ಇಲ್ಲಿ ಕುತ್ಕೊಂಡಿದ್ದಾರೆ. ಇವರು ಬ್ಯಾಂಗ್ಳೂರಲ್ಲಿ ಇರುದು, ಈಗ ಇಲ್ಲಿ ಬಂದಿದ್ದಾರೆ. ಜನ ಸೌಂಡ್ ಹೋಗುಂಟು.
ಅವರ ಶ್ರಮಪಟ್ಟು ಶ್ರದ್ಧೆಯಿಂದ ಏಕೋಮನಸ್ಸಿನಿಂದ ನಿಮ್ಮ ತಪವನ್ನು ಕೈಗೆ ಸ್ವಾಮಿ. What